ರಾಜಣ್ಣ ರಾಜಣ್ಣ ರಾಜಣ್ಣ. ಓಹೋಹೋ, ಬನ್ನಿ ಬನ್ನಿ ಬಂಗಾರಮ್ಮರೇ, ಬನ್ನಿ ಬನ್ನಿ. ನಿಮ್ದು ಎಲ್ಲಾನು ಬೊಡ್ಡಿ ಗಿಡ್ಡಿ ಎಲ್ಲ ನಾವು ಮೊನ್ನೆನೇ ಕೊಟ್ಟು ಕಳ್ಸಿದ್ನಲ್ಲ, ಮತ್ತೆ ಬಂದಿದ್ದೀರಾ? ರಾಜಣ್ಣರೇ, ನೀವು ತಪ್ಪು ತಿಳ್ಕೊಬೇಡಿ. ಹಿಂಗೆ ಅಂತೀನಿ ಅಂತ ಹೇಳ್ಬಿಟ್ಟು ತಪ್ಪು ಮಾತ್ರ ತಿಳ್ಕೊಳಕ ಹೋಗ್ಬೇಡಿ. ನಾನೇನು ಅದಕ್ಕೆ ಅಂತ ಬಂದಿಲ್ಲ, ಬ್ಯಾರೆ ವಿಷಯ ಮಾತಾಡನಿ ಅಂತ ಹೇಳ್ಬಿಟ್ಟು ಬಂದಿದ್ದು. ಬ್ಯಾರೆ ವಿಷಯವೇ? ಏನ್ ಬ್ಯಾರೆ ವಿಷಯ? ಮನೆನಾಗೆ ಯಾರು ಇಲ್ವೇ? ಇಲ್ಲ, ಯಾರೂ ಇಲ್ಲ. ಯಾಕೆ ಬಂಗಾರಮ್ಮರೇ, ಏನಾದ್ರು ಪ್ರಾಬ್ಲಮ್ ಏನಾರು ಆಗೋಗ್ಬಿಟ್ಟೈತಾ ಏನು? ಪ್ರಾಬ್ಲಮ್ ಅಂತ ಕೇಳ್ತೀರಾ? ಇಲ್ಲಿ ಗಂಟ ನಾನು ಬಂಗಾರಮ್ಮ ಆದಳು ಯಾರ ಮುಂದೆನೂ ತಲೆ ತೆಗೆಸ್ಕೊಂಡು ನಿಂತಿಲ್ಲ. ನಿಮಗೆ ಗೊತ್ತಿಲ್ದಿರೋದು ಏನೈತೆ, ಇಡೀ ಊರಿಗೆ ನೀ ಹೆಣ್ಣುಲಿ ಎದ್ದಂಗೆ ಓಡಾಡ್ತಾ ಇವನಿ. ಆದರೆ ನನ್ನ ಮಗಳು ಬಿಸಿದಾಗ ಬೋಲಿ ಆಡೋಗ್ಬಿಟ್ಟೆ. ನಾನಂತೂ ಶಾನೇ ದೊಡ್ಡ ತಪ್ಪು ಮಾಡ್ಬಿಟ್ಟೆ ನೋಡಿ. ಈ ವಿಷಯನ ಯಾರಿಗೂ ಹೇಳಕ್ ಹೋಗ್ಬೇಡಿ. ಇಲ್ಲ, ಹೇಳಿ ಬಂಗಾರಮ್ಮರೇ. ನನ್ನ ಮಗಳು ಬಾಳ್ನ ಅನ್ಯಾಯವಾಗಿ ನಾನೇ ಹಾಳು ಮಾಡಾಕ್ಬಿಟ್ಟೆ. ಅವ್ನು ಯಾವನ್ ಲೋಪರ್ ನನ್ನ ಮಗ ಬಂದ್ಬಿಟ್ಟು ಹಂಗೆ ಹಿಂಗೆ ಅಂತ ನಂಬಿಸ್ಬಿಟ್ಟ. ಸಿಂಗಾಪುರು ಅದು ಇದು ಅಂತ ನಂಬಿಸ್ಬಿಟ್ಟ. ನಾನು ಅದನ್ನು ನಂಬ್ಕೊಬಿಟ್ಟು ನಾನು ಸಿಂಗಾಪುರ್ ಬಿಡು ಅಂತ ಹೇಳ್ಬಿಟ್ಟು ಮರ್ತ್ಬಿಟ್ಟೆ ನಾನಂತೂ. ಏನು ಮಾಡೋದು, ನನ್ನ ಮಗಳು ಬಾಳಿವಾಗ ಹಾಳಾಗಿ ಹೋಗ್ಬಿಟ್ಟೈತೆ. ಏನು ಮಾಡಬೇಕು ಅಂತ ನಿನಗೆ ಗೊತ್ತಾಯ್ತಿಲ್ಲ ನನ್ನ ಮಗಳು ಜೀವನಕ್ಕೆ. ಅದಕ್ಕೆ ನಿನಗೆ ಹೊಳಿಯ ಬೇರೆ ಪೋರ್ಟ್ವೆಂಟಿ ಸರಿ ಇಲ್ಲ, ದೊಡ್ಡ ಪೋರ್ಟ್ವೆಂಟಿ ನನ್ನ ಮಗ. ಈ ವಿಷಯನ ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ, ನನ್ನ ಮಾನ ಮರ್ವದಿ ಹೋಯ್ತದೆ. ನೀವೇ ಹೇಳ್ತಾ ಇದ್ರಿ ಬಾಳ ಒಳ್ಳೆರು ಹಂಗೆ ಹಿಂಗೆ ಅಂತ. ಎಂತ ಒಳ್ಳೆರೂ ಅಲ್ಲ ಅವನು. ಕಂತ್ರಿ ನನ್ನ ಮಗ ನನಗೆ ಯಾಮರಿಸ್ಬಿಟ್ಟ ನೋಡಿ. ಭಾಳ ಕಷ್ಟದಾಗಿದ್ದೀನಿ ನಾನಂತೂ. ಈಗ ನನ್ನ ಗಂಡ ನೋಡಿದ್ರೆ ಮದುವೆ ಮಾಡಿದ್ಮೇಲೆ ಹೆಣ್ಮಕ್ಳನ್ನ ಮನೆಗೆ ಮಡಿಕಬಾರ್ದು, ಫಸ್ಟ್ ಮನೆಯಿಂದ ಕಳಿಸು 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 ಅಂತ ಹೇಳ್ತಾವ್ರೆ. ಈಗ ನಾನು ಏನು ಮಾಡಬೇಕು ಅಂತ ನನಗಂತೂ ದಿಕ್ಕೇ ತೋರಿಸಿದಂಗೆ ಆಗೋಗ್ಬಿಟ್ಟೈತೆ. ಅದಕ್ಕೆ ನನ್ನ ಮಗಳಿಗೆ ಇನ್ನೊಂದು ಮದುವೆ ಮಾಡನಿ ಅಂತ ಹೇಳ್ಬಿಟ್ಟು ನಾನೇ ನಿರ್ಧಾರ ಮಾಡ್ಬಿಟ್ಟಿವ್ನಿ. ಏನ್ ಹೇಳ್ತಾ ಇದ್ದೀರಾ? ಇನ್ನೊಂದು ಮದುವೆ ಮಾಡ್ತೀರಾ ಮಗಳಿಗೆ? ಅಲ್ಲ, ಮೊದಲನೇ ಗಂಡು ನಿಕ್ಕೊಂಡು ಇನ್ನೊಂದು ಮದುವೆ ಅಂದ್ರೆ? ನೀವೇನಾರ ಹೇಳಿ, ನೀವೇನಾರ ಅನ್ಕೊಳ್ಳಿ, ನನ್ನ ಬಗ್ಗೆ ಕೆಟ್ಟದಾಗೆ ಬೈಕಳಿ, ಪರವಾಗಿಲ್ಲ. ನನ್ನ ಮಗಳು ಜೀವನದ ಮುಂದೆ ಏನೇನು ನಂದಿಲ್ಲ. ಅದು ರಿದ್ದೊಳಗೆ ಬಂದವಳಲ್ಲ ನನ್ನ ಸೊಸೆ, ಅವಳಿಂದ ನನಗೆ ನೆಮ್ಮದಿ ಅನ್ನೋದೇನೇನಿಯ ಇಲ್ಲ ನೋಡಿ. ಈ ವಿಚಾರ ನಿಮ್ಗೆ ಹೇಳ್ತಿದ್ದೀನಿ ಅಂತ ಹೇಳ್ಬಿಟ್ಟು ನೀವು ಯಾರಿಗೂ ಹೇಳಕ್ಕೆ ಹೋಗ್ಬೇಡಿ. ನನ್ನ ಕಷ್ಟ ಹೇಳ್ಕೊಳಕ್ಕೆ ಯಾರೂ ಇಲ್ಲ. ಅದಕ್ಕೆ ನೀವೇ ನೆನೆಯ ಸಿಕ್ಕಿದ್ದು ನನಗೆ. ಅದಕ್ಕೆ ನನ್ನ ಕಷ್ಟ ಎಲ್ಲ ನಿಮ್ಮ ತಾಗ ಹೇಳ್ಕೊತ ಇರೋದು ನೋಡಿ. ಹೆಂಗನ ಮಾಡಿ ನನ್ನ ಮಗಳಿಗೆ ಒಂದು ಒಳ್ಳೆ ಗಂಡ ನೋಡಿ, ಮನೆ ಕಡೆ ಸಂದಾಕಿರ್ಬೇಕು. ಎಲ್ಲನೂ ಅಂದರೆ ಸಂದಾಕಿರ್ಬೇಕು ಅಂದರೆ ಸುಮಾರಾಗಿದ್ರೂ ಪರವಾಗಿಲ್ಲ, ಅದೇ ಬಿಕಾರಿ ಮಾತ್ರ ಆಗಿರಬಾರ್ದು. ಒಂದು ಸಂದಾಕಿರೋ ಒಂದು ಯಾವ್ದಾದ್ರು ಒಂದು ಗಂಡ ಹುಡುಕೊಟ್ಬಿಡಿ, ನನ್ನ ಮಗಳು ಮದುವೆಯ ಮಾಡತಾ ಮುಗಿಸ್ಬಿಡ್ತೀನಿ. ಅಂದರೆ ಸಿಂಪಲ್ಲಾಗಿ ನೀನು ಮಾಡಿ ಮುಗಿಸ್ಬಿಡ್ತೀನಿ. ಅಲ್ಲ ಬಂಗಾರಮ್ಮರೇ, ಈಗಾಗಲೇ ನಿಮ್ಮ ಮಗಳು ಮದುವೆ ಆಗೈತೆ ಅಂತ ಹೇಳ್ಬಿಟ್ಟು ಇಡೀ ಊರಿಗೆ ನೀಯ ಗೊತ್ತು. ಇವಾಗ ಮತ್ತೆ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ಮಾಡಕ್ ಹೋದ್ರೆ ಮದುವೆಯ ಸುಮ್ಮನೆ ನನ್ನ ಬುಡಕ್ಕೆ ಬರ್ತದೆ. ನಾನು ಬ್ರೋಕರೇ ಇರ್ಬೋದು, ಹಂಗಂತ ಎಂತೆಂಥ ಹುಡುಗಿನೋ ತೋರಿಸ್ಬಿಟ್ರಲ್ಲ ನಮಗೆ ಅಂತ ಹೇಳ್ಬಿಟ್ಟು ನನಗೆ ಗ್ರಾಚಾರ ಬಿಡ್ಸೋಕ್ಕಿಲ್ವ ಅವರು? ನೀವೇ ಹೇಳಿ, ಮದುವೆ ಆಗಿರೋ ಹುಡುಗಿನ ಗಂಟಾಕ್ಬಿಟ್ಟಲ್ಲ ತಂದ್ಬಿಟ್ಟು ಅಂತ ಗಂಡಿನ ಕಡೆ ನನಗೆ ಯಾಕಡೆ ಈ ಕಡೆ ತಗೊಂಡು ಹೊಡಿಯಕ್ಕಿಲ್ವಾ? ದಯವಿಟ್ಟು ಇದೊಂದು ಕೆಲಸ ಮಾಡ್ಕೊಡಿ. ನನ್ನ ಮಗಳು ಜೀವನ ಸರ್ ಮಾಡಕ್ಕೆ ನಂಗೆ ಇದೊಂದು ಬಿಟ್ರೆ ಬೇರೆ ದಾರಿ ನೀನು ಗೊತ್ತಿಲ್ಲ. ನೀವು ನನಗೆ ಕೊಡಬೇಕಿಲ್ಲ ಲಕ್ಷ ರೂಪಾಯಿ ಸಾಲನೂ ಮನ್ನಾ ಮಾಡ್ಬಿಡ್ತೀನಿ. ಏನು? ನನ್ನ ₹1,00,000 ಸಾಲನ ಮನ್ನಾ ಮಾಡ್ಬಿಡ್ತೀರಾ? ಬಡ್ಡಿ ಸಾಲ ಎಲ್ಲ ಮನ್ನಾ ಮನ್ನಾ ಮನ್ನಾ. ನೀವು ಇನ್ಮೇಲೆ ಬಡ್ಡಿನೂ ಕೊಟ್ಬೇಡಿ, ಅಸಲು ಕೊಟ್ಬೇಡಿ. ನನ್ನ ಮಗಳಿಗೊಂದೊಂದು ಒಳ್ಳೆ ಗಂಡನ ಮಾತ್ರ ಹುಡಿ ಕೊಟ್ಬಿಡಿ. ಮದುವೆ ಆದ ತಕ್ಷಣ ಏನೇ ನಿಮ್ಮ ಪತ್ರಗಳೆಲ್ಲ ನಿಮಗೆ ವಾಪಸ್ ಕೊಟ್ಬಿಡ್ತೀನಿ, ನಾನು ನಂಬಿ. ನೀವಿಷ್ಟೆಲ್ಲ ಹೇಳಿದ್ಮೇಲೆ ತಲೆ ಕೆಡ್ಸ್ಕೊಳ್ಳೋಂಥದ್ದು ಏನೈತೆ? ಆದಷ್ಟು ಬೇಗ ತಯಾರಿ ಮಾಡ್ಬಿಡ್ತೀನಿ ನೋಡಿ. ಮದುವೆ ಆಗಿರೋ ವಿಚಾರನ ಗಂಡಿನ ಕಡೆಯವ್ರಿಗೆಲ್ಲ ಹೇಳೋದು ಬೇಡ, ಸರಿನೇ? ಈ ಹತ್ತತ್ರ ಆ ಕಡೆ ಈ ಕಡೆ ಹುಡುಕಿದ್ರೆ ಸಿಗ್ತಾರೆ, ಆದರೆ ಅಕ್ಕಪಕ್ಕ ದೂರನ ಹುಡುಕ್ಬಿಟ್ರೆ ಎಲ್ಲ ಫಿಟ್ಟಿಂಗ್ ಇಟ್ಬಿಡ್ತಾರೆ. ಇಲ್ಲಿಂದ ಹೊಸಿ ದೂರ ಒಂದು 100 ಕಿಲೋಮೀಟ್ರ್ ದೂರ ಇರೋರನ್ನ ಹುಡ್ಕೊಬಿಟ್ಟು ಬರ್ತೀನಿ. ನೀವೇನು ಚಿಂತೆ ಮಾಡೋಕೆ ಹೋಗ್ಬಿಡಿ. ಅಳಿಯುವಂತಾಗೆ ಏನು ಹೇಳೋಕೆ ಹೋಗ್ಬಿಡಿ. ಸದ್ದಿಲ್ದಂಗೆ ಇಲ್ಲಿಂದನೇ ನೀವು ಹೋಗ್ಬಿಟ್ಟು ಆ 100 ಕಿಲೋಮೀಟ್ರ್ ದೂರದಾಗೆ ನಿಮ್ಮ ಮಗಳು ಮದುವೆ ಮುಗಿಸ್ಬಿಟ್ಟು ಸದ್ದಿಲ್ದಂಗೆ ಬಂದ್ಬಿಡೋಣ. ಅಯ್ಯೋ, ಒಳ್ಳೆ ಐಡಿಯಾ ನೀನೇ ಕೊಟ್ಬಿಟ್ರಿ. ಆಯ್ತು ರಾಜಣ್ಣರೇ, ಆದರೆ ಈಗಲೇ ಹೇಳಿದ್ದೀನಿ, ಈ ವಿಷಯ ನಮ್ಮ ಮನೆಯವ್ರಿಗಾಗಲಿ ನಮ್ಮ ಊರವ್ರಿಗಾಗಲಿ ಯಾರಿಗೂ ಗೊತ್ತಾಗಬಾರ್ದು. ನನಗೂ ನಿಮಗೂ ನನ್ನ ಮಗಳಿಗೂ ಬಿಟ್ರೆ ಈ ವಿಚಾರ ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಹಂಗೆ ನೀವು ಕಾಪಾಡಬೇಕು. ಸರಿ ಆಯ್ತು, ಹಂಗೆ ಆಯ್ತು. ನೀವೇನು ಯೋಚನೆ ಮಾಡಕ್ಕೆ ಹೋಗ್ಬೇಡಿ. ಒಳ್ಳೆ ಹುಡುಗ, ಒಳ್ಳೆ ಸಂಡಕ್ಕಿರ್ಬೇಕು. ನಿಮ್ಗೇನು ಒಂದು 4-5 ಎಕರೆ 10 ಎಕರೆ ಹೊಲ ಇದ್ಬಿಟ್ರು ಸಾಕಲ್ವೇ ನಿಮ್ಮ ಮಗಳಿಗೆ? ಹ್ಞೂ, ಸಾಕು. ಅಷ್ಟೇ ಅಲ್ಲ, ನನ್ನ ಮಗಳಿಗೆ ವರ್ಷದೊಳಗಡೆ ಒಂದು ಮಗ ಕೊಟ್ಬಿಡ್ಬೇಕು ಅಂತ ಹುಡುಗ ಆಗಬೇಕು. ಎಂತೆಂತ ನಾನು ನೋಡಿ ಇದನ್ನೆಲ್ಲ ಕಿತ್ತೊಂದು ನನ್ನ ಮಗ ಅವನ ಥರ ಏನನ್ನ ಇದು ಬಿಟ್ರೆ ಅಷ್ಟೇ ನೀನು ನಮ್ಮ ಬಾಳು ಬರದಾಗೋಗ್ಬಿಡ್ತದೆ. ರಾತ್ರಿಲ್ಲ ಮನೆ ಕತ್ತಾನೆ ಕೊಂಗ್ ನನ್ನ ಮಗ ಅಂತಂದು ಬೇಕಿಲ್ಲ ನಮಗೆ. ಸಂಡಕ್ಕಿರೋನು ಒಂದು ಹುಡುಕ್ಬಿಡಿ. ಇನ್ನು ಮುಂದಿನ ತಿಂಗಳಿಂದ ನಾವೇನು ಕೇಳೋಕ್ಕಿಲ್ಲ. ಆದಷ್ಟು ಬೇಗ ಇನ್ನೊಂದು 8-10 ದಿನದ ಒಳಗಡೆ ನನಗೆ ಹುಡುಕ್ಬೇಕು ನೋಡಿ. ನಿಮ್ಗೆ ಅಲ್ಲಿ ಓಡಾಡೋಕ್ಕೆ ಖರ್ಚು ಕಾಸಿಲ್ಲ ಅಂತಂದ್ರೆ ನನಗೆ ಗೊತ್ತು. ತಗೊಳ್ಳಿ, ಇದ್ರಾಗ 10,000 ರೂಪಾಯಿ ಕಾಸೈತೆ. ನೀವು ಅದು ಎಲ್ಲೆಲ್ಲಿ ಓಡಾಡ್ತಿರೋ 100, 200, 300 ಅದು ಎಷ್ಟು ಕಿಲೋಮೀಟ್ರ್ ಓಡಾಡ್ತಿರೋ ಎಲ್ಲ ಕಡೆನೂ ಓಡಾಡ್ಬಿಟ್ಟು ನನ್ನ ಮಗಳಿಗೊಂದು ಒಳ್ಳೆ ರಾಜ್ಕುಮಾರ್ನಂತ ಹುಡುಗನ್ ತರಬೇಕು ನೀವು, ಅಷ್ಟೇ ನೆನೆಯ. ಇಷ್ಟೆಲ್ಲ ಕೊಟ್ಟ ಮೇಲೆ ನಾನು ಹುಡುಕ್ತಿದ್ದಂಗಿರ್ತೀನಿ ಹೇಳಿ. ನನ್ನ ಮಗಳು ಲೈಫ್ ಅಂತ ನಾನು ಸೆಟಲ್ ಆಯಿತು. ಆ ಬಡ್ಡಿ ಅಳಿಯನ್ನ ಹುಚ್ಚನಾಗಿ ಮಾಡಾಕ್ಬಿಡ್ತೀನಿ. ಅವ್ನು ಯಾರೋ ಗೊತ್ತೇ ಇಲ್ಲ ಅನ್ನಂಗೆ ಮಾಡಾಕ್ಬಿಡ್ತೀನಿ ನಾನಂತನೂ. ನಿಮ್ಗೆ ಹೆಂಗ್ ಬೇಕೋ ಹಂಗೆ ಮಾಡಿ. ಆದಷ್ಟು ಬೇಗ ಇವತ್ತೇನಿಯ ಬ್ಯಾಗ್ ತಗ್ಲಾಕೊಂಡು ನಿಮ್ಮ ಮಗಳು ಕೋಟೆ ಎಲ್ಲ ಕೊಡಿ, ಒಂದು 4 ಕೋಟ್ವಾ ತಗೊಂಡು ಒಯ್ತಾ ಇರ್ತೀನಿ ಇವತ್ತೇ ಬಸ್ ಹತ್ಕೊಂಡು.
ಇವಾಗ ಫೋಟೋ ಎಲ್ಲ ಎಲ್ಲಿ ಮಡಿಕತ್ತೀರ ಎಲ್ಲ ಫೋನ್ ಹಾಕ್ತಾನೆ ನನ್ನ ಮಗಳ ತಾಗ ಹೋಗ್ಬಿಟ್ಟು ಫೋಟೋ ಕಳಿಸ್ಕೊಟ್ಬಿಡ್ತೀನಿ ನಿಮ್ಮ ನಂಬರ್ ಐತಲ್ಲ ಕಳಿಸ್ಕೊಡ್ತೀನಿ ಬಿಡಿ ಹಾ ಸರಿನಾ ನಾನು ಈಗ ಮನೆಗೆ ಹೋಗ್ತೀನಿ ನನ್ನ ಮಗಳ ಈ ಕ್ಷಣನೇ ಕಳಿಸ್ಕೊಡ್ತೀನಿ ಇವತ್ತೇ ಬಸ್ ಹತ್ಬೇಕು ನೀವು ಆಯ್ತು ಆಯ್ತು ಬಂಗಾರಮ್ಮರೇ ಅಯ್ಯೋ 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 ಸಾಲ ತೀರ್ಸಕ್ ನಾನು ಎಷ್ಟು ಸೈಕಲ್ ಹೊಡಿಬೇಕಿತ್ತು ಅಂತದ್ರಾಗ ಆಯಮ್ಮನೆ 10,000 ಕೊಟ್ಬಿಟ್ಟು ₹1,00,000 ಸಾಲ ಎಲ್ಲ ಮನ್ನಾ ಅಂತ ಹೇಳ್ತಾವಳೆ ಇಷ್ಟೆಲ್ಲ ಹೇಳಿದ್ಮೇಲೆ ಒಂದು ಹುಡುಗನ ಹುಡಿ ಕೊಡೋದು ಕಷ್ಟವೇ 1,000 ಸುಳ್ಳು ಹೇಳೋದು ಮದುವೆ ಮಾಡು ಅಂತ ಹೇಳ್ತಾರೆ ನಾನೇ 1,000 ಸುಳ್ಳು ಹೇಳಕ್ಕಿಲ್ಲ ಏನೋ ಮದುವೆ ಆಗಿಲ್ಲ ಅಂತ ಒಂದು ಸುಳ್ಳು ಹೇಳ್ತೀನಿ ಅಷ್ಟೇ ನಿನಿಯ ಜೀವನನೇ ಸೆಟ್ಲ್ ಆಗ್ಬಿಡ್ತದಲ್ಲ ನಂದು ಅಬ್ಬಬ್ಬಾ ₹1,00,000 ಸಾಲ ತೀರ್ಬಿಟ್ರೆ ತಲೆ ಮೇಗಿರೋ ಭಾರನೇ ಇಳ್ದೋದಂಗೆ ಆಯ್ತದೆ ಎಲ್ರೂ ಜೀವನದಾಗೂ ಹಾ ನಾರ್ಮಲ್ ಆಗಿರೋ ಗಂಡನಾದ್ರೂ ಸಿಗ್ತಾನೆ ನನ್ನ ಜೀವನದಾಗ ಯಾಕೆ ಇಂಥ ಗಂಡ ಸಿಕ್ಬಿಟ್ನಲ್ಲ ನನಗೆ ನಾನು ಯಾವ ತಪ್ಪು ಮಾಡಿದ್ದೆ ಅಂತ ನನಗೆ ಇಂಥ ಗಂಡ ಸಿಗ್ಬೇಕಿತ್ತು ನನಗೆ ಬೇಕಿತ್ತೆ ನನ್ನ ಮಗ ಯಾರನ್ನ ಲವ್ ಗಿವ್ ಮಾಡಿ ಮದುವೆ ಮಾಡ್ಕೊಂಡಿದ್ರೆ ಸಂದಕ್ಕಿರೋದು ಯಾರನ್ನ ಲವ್ ಮಾಡ್ಬಿಟ್ಲ ಹೋಗ್ಬಿಟ್ಟು ಲವ್ ಮಾಡೋಕ್ಕೆ ಒಂದು ತಿಂಗಳಾದ್ರೆ ಒಂದು ತಿಂಗಳೊಳಗಡೆ ಯಾರು ಮದುವೆ ಮಾಡ್ಕೋತಾರೆ ನಾನು ಲವ್ ಮಾಡಿದ ತಕ್ಷಣ ನೀನಿಯಾ ಕಾಲೇಜ್ಗೆ ಹೋಗ್ಬೇಕಾದ್ರೆ ನಾನು ಲವ್ ಮಾಡಬೇಕಿತ್ತು ಅವನು ಯಾವನ ನಿಂದೆ ಗೊತ್ತಾ ಇದ್ದ ನಾನೇ ತಲೆ ಕೆಡಿಸ್ಕೊಂಡಿಲ್ಲ ತಲೆ ಕೆಡಿಸ್ಕೊಂಡಿದ್ರೆ ಇವತ್ತು ಅವನ ಜೊತೆ ಮದುವೆ ಮಾಡ್ಕೊಂಡು ಸೆಟ್ಲನ್ ಆಗ್ಬೋದಿತ್ತು ಈ ನನ್ನ ಮಗ ನನ್ನ ಮಗ ಸಿಗ್ತಾ ಇರಲಿಲ್ಲ ನನಗೆ ಮಗಳೇ ಎಲ್ಲೇ ಮಾಡ್ತಾ ಇದೀಯಾ ಇನ್ನೇನು ಮಾಡಲಿ ಸುಮ್ಮನೆ ಕುಂತ್ಕೊಂಡಿದ್ದೀನಿ ಮನೆಯಾಗ ಯಾರು ಇಲ್ವೇನು ನಿಮ್ಮ ಹೊತ್ತಿಗೆ ಬೆಳಿಗ್ಗೆನೆ ಓದ್ಲಲ್ಲಮ್ಮ ತವ್ರ ಮನೆಗೆ ಹೋಯ್ತೀನಿ ಅಂತ ಹೇಳ್ಬಿಟ್ಟು ಇನ್ನೇನು ಕೆಲಸ ನಮ್ಮ ಅಣ್ಣಯ್ಯ ಅವನೇ ಪಿಕಪ್ ಡ್ರಾಪ್ ಮಾಡೋಕ್ಕೆ ಕರ್ಕೊಂಡು ಹೋಯ್ತಾನೆ ವಾರಕ್ಕೊಂದ್ಸಲ ಕರ್ಕೊಬಿಟ್ಟು ಬರ್ತಾನೆ ಇಬ್ಬರೂ ಓದ್ರ ತಾಗೆ ಹೌದೇ ಒಳ್ಳೇದೇನೆ ಆಯಿತು ಆ ಮನೆಯಲ್ಲಿ ಮನೆಗಿದ್ರೆ ನಾವು ಏನು ಕೆಲಸ ಮಾಡೋಕ್ಕೂ ಆಗೋದೇ ಇಲ್ಲ ಅಡೆ ತಡೆ ಅಂತ ಮಾಡ್ತಾನೇ ಇರ್ತಾಳೆ ಏನಾರ ಒಂದು ಅಡೆ ತಡೆಯ ನೋಡು ಮಗಳೇ ನಿನ್ನ ಫೋಟೋವ ಆ ರಾಜಣ್ಣನಿಗೆ ಕಳಿಸು ವಾಟ್ಸಪ್ ಮಾಡು ಏನಕ್ಕಮ್ಮ ಏನಕ್ಕೆ ಅಂತ ಹೇಳಿದ್ರೆ ನಿನ್ನ ಮದುವೆಗೆ ಇದೇನಮ್ಮ ಹೇಳ್ತಾ ಇದೆಯಾ ನಂಗೆ ಮದುವೆ ಆಗೈತೆ ತಾನೇ ಎರಡನೇ ಮದುವೆ ಮಾಡ್ಕೊಳ್ಳೋದ್ರಾಗ ಏನಾರು ತೆಪ್ಪೈತೇನೆ ಹಾ ಹೇಳು ಏನಾರ ತೆಪ್ಪೈದ್ರೆ ಹೇಳು ಏನೂ ಇಲ್ಲ ತಾನೇ ನೋಡು ಆ ಬಣ್ಣನ ಮಗನ್ ಕಟ್ಕೊಂಡು ಬಂಡವಾಳ ಬಾಳೋದಕ್ಕಿನ್ನೂ ಗಂಡಸು ರಾಜ ಹುಲಿನ ಕಟ್ಕೊಂಡು ರಾಣಿ ಥರ ಮೆರೆಯೋದು ಎಷ್ಟೋ ವಾಸಿ ನೋಡು ಆ ಅಪ್ಪಂಗೆ ಹೇಳಿ ₹10,000 ಕಾಸು ಕೊಟ್ಬಿಟ್ಟು ಬಂದೀವ್ನಿ ನೀನು ಫೋಟೋ ಕಳಿಸು ಒಂದು 4-5 ಫೋಟೋ ಸಂದಕ್ಕಿರೋ ಸೀರೆ ಉಟ್ಕೊಂಡಿರೋದು ಡ್ರೆಸ್ ಹಾಕೊಂಡಿರೋದು ಎಲ್ಲ ಫೋಟೋ ಮುನ್ವೇ ಕಳಿಸು ಇನ್ನೊಂದು ವಾರದಾಗ ಹುಡುಕೊಂಡ್ಬಿಟ್ಟು ಬರ್ತಾನೆ ಅಪ್ಪ ನೀ ಯಾವಾಗೂ ಹಿಂಗೆ ನಗ್ನಗ್ತಾ ಇರಬೇಕು ಅಮ್ಮ ನನ್ನ ಗಂಡ ಡೈವರ್ಸ್ ಕೊಟ್ಟಿಲ್ವಲ್ಲ ಆ ಲೋಪರ್ ಡೈವರ್ಸ್ ಕೊಟ್ರೆಷ್ಟು ಬಿಟ್ರೆಷ್ಟು ನಿಂಗೆ ಮದುವೆನೇ ಆಗಿಲ್ಲ ಅಂತ ನೀ ರೆಡಿ ಮಾಡೋದು ಆಮೇಕಿಂದ ನನ್ನ ಮಗ ಏನಾರ ಬಂದರೆ ಆಮೇಕಿಂದ ನೋಡ್ಕೊಳ್ಳೋಣ ಅವ್ನು ಬರೋಕ್ಕಿಲ್ಲ ಏನೂ ಇಲ್ಲ ಇನ್ನು ಅವ್ರ ಅಮ್ಮರ ಮನೆಗೆ ತಿನ್ಕೊಂಡು ಉಣ್ಕೊಂಡು ಆರಾಮಾಗಿರ್ತಾನೆ ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ ನೀನು ಆರಾಮಾಗಿರು ನಾನು ಆದಷ್ಟು ಬೇಗನೆ ನಿನ್ನ ಮದುವೆ ಮಾಡಿ ಮುಗಿಸ್ಬಿಟ್ಟು ಹತ್ರ ಕೊಡಲ್ಲ ಇಲ್ಲಿಂದ ಒಂದು 100 ಕಿಲೋಮೀಟ್ರ್ ದೂರದಾಗೆ ಗಂಡು ಹುಡ್ಕ ಕೇಳಿದ್ದೀನಿ ಅಕ್ಕಪಕ್ಕದವ್ರಿಗೆಲ್ಲ ನೀನು ವಿಷಯ ಗೊತ್ತಾಗೋಗ್ಬಿಟ್ಟೈತೆ ದೂರದವ್ರಿಗಾದ್ರೆ ಏನೂ ಗೊತ್ತಾಗಕ್ಕಿಲ್ಲ ಅದಕ್ಕೆ ನಿನಗೆ ನಾನೇನು ಅನ್ಕೊಂಡಿವ್ನಿ ಸುಮ್ಮನೆ ಹೆಂಗೋನೋ ಮದುವೆ ಮಾಡ್ಬಿಟ್ಟು ಕಳಿಸ್ಬಿಡೋಣ ಆಮೇಲೆ ಒಂದು ಮಗ ಆದ್ಮೇಲೆ ಬಾ ಇಲ್ಲಿಗೇನೆ ಅರ್ಧ ಆಸ್ತಿ ತಕೊಂಡು ಆಮೇಕಿಂದ ಇವ್ರನ್ನೆಲ್ಲ ಕ್ಯಾಕರ್ಸು ಮಕ್ಕೋಗುತ್ತು ಬಿಸಾಕನ ಅಲ್ಲಿ ಗಂಟನೂ ನನಗಂತೂ ಸಮಾಧಾನನೇ ಇಲ್ಲ ಇವಾಗ ನಿಮ್ಮ ಒತ್ತಿಗೆ ಅಣ್ಣ ಮೆರಿತಾವ್ರಲ್ಲ ಅದಕ್ಕೂ ಶಾನೆ ಮೆರಿವಂತೆ ಇವಾಗ ನಿನಗೆ ಮಗ ಇಲ್ಲ ಅಂತ ತಾನೇ ಇಷ್ಟೆಲ್ಲ ಮಾತಾಡ್ತಿರೋದು ಆದರೆ ಮಗ ಆದ್ಮೇಲೆ ಯಾರು ಮಾತಾಡ್ತಾರೆ ಹೇಳು ಯೋಚನೆ ಮಾಡಬೇಡ ಹೋಗು ಸಂದಕ್ಕಿರೋ ಫೋಟೋಗಳನ್ನೆಲ್ಲ ಕಳಿಸೋ ಅಪ್ಪಂಗೆ ತೋರಿಸ್ತಾನೆ ಅಪ್ಪ ಸರಿ ಕಣಮ್ಮ ಬಂಗಾರಿ ಈ ವಿಚಾರನ ಯಾರಿಗೂ ಹೇಳಕ್ ಹೋಗ್ಬೇಡ ಮಗಳೇ ಸರಿನಾ ನಮ್ಮ ಮನೆಯವ್ರಿಗೂ ಗೊತ್ತಾಗ್ಬಾರ್ದು ಊರಿಗೂ ಗೊತ್ತಾಗ್ಬಾರ್ದು ನಿಮ್ಮ ಫ್ರೆಂಡ್ಸ್ಗಳು ಗಿನ್ಸ್ಗಳಿಗೆ ಯಾರಿಗೂ ಹೇಳಕ್ ಹೋಗ್ಬೇಡ ಏನಾರ ಗೊತ್ತಾಗ್ಬಿಡ್ತು ಅಂತಂದ್ರೆ ಅಷ್ಟೇ ನಿನಿಯ ಕತೆ ಮುಗ್ದೋಯ್ತದೆ ಅಂತ ನೀನು ಅನ್ಕೋಬಿಡು ಸುಮ್ಮನೆ ಯಾಕೆ ಬೇಕು ನಿಂಗೆ ಎಲ್ಲನೂ ಸರಿನಾ ಸರಿ ಇನ್ನನ ಖುಷಿಯಾಗಿರು ನಿನಗೆ ರಾಜ್ಕುಮಾರ್ ಅಂತ ಹುಡುಗನೇ ಹುಡ್ಕೊಂಬಿಟ್ಟು ಬರ್ತೀನಿ ಸರಿ ಕಣಮ್ಮ ನೀನು ಇರೋ ಗಂಟ ನನ್ನ ಜೀವನದಾಗೆ ಯಾವ ತೊಂದರೆನೂ ಬರೋಕ್ಕಿಲ್ಲ ಅಂತ ಈಗ ಗೊತ್ತಾಯ್ತು ಕಣಮ್ಮ ನನ್ನ ಮುದ್ದು ಬಂಗಾರಿ ಸರಿ ಹೋಗು ಫೋಟೋ ಕಳ್ಸೋಕೆ ಫಸ್ಟ್ ಈ ಬಂಗಾರಮ್ಮಂಗೆ ಸೋಲೆ ಕಂಡಿಲ್ಲ ಕಾಣದು ಇಲ್ಲ ಈ ಅಂಜದ ಎದೆಯಲ್ಲಿ ನಂಜೇ ಇಲ್ಲ ಬಗ್ಗುವ ಹಾಳಲ್ಲ ತಲೆ ತಗ್ಗಿಸಿ ಬಾಳಲ್ಲ ಈ ಬಂಗಾರಮ್ಮನ ಕೆಣಕೋ ಗಂಡು ಇನ್ನೂ ಹುಟ್ಟಿಲ್ಲ ಆ ಗಂಡೇ ಹುಟ್ಟಿಲ್ಲ